ರೈಟ್ ಅರ್ಜುನ್ ಅವರೇ, ಪರ್ಸನಲ್ ಲೈಫಲ್ಲಿ ಸಕ್ಸಸ್ ಕಾಣ್ತೀರಿ, ಪ್ರೊಫೆಷ್ನಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಡ್ತೀರಿ. ಕೊನೆಗೆ ನಿಮ್ಮ ಕನಸು ನನಸಾಗುತ್ತೆ. ಆಟೋಗ್ರಾಫ್ ಪ್ಲೀಸ್ ಅನ್ನೋ ಚಿತ್ರಕ್ಕೆ ಮೊದಲನೇ ಸಲ ನೀವು ಸಂಗೀತ ನಿರ್ದೇಶಕರಾಗಿ ಪರಿಚಯ ಆಗ್ತೀರಿ. ನಮಗೆ ಮೊದಲನೇ ಫಿಲ್ಮ್ ಮಾಡ್ತೀರಿ, ಹಾಡುಗಳನ್ನ ಜನ ಇಷ್ಟಪಡ್ತಾರೆ, ಬಟ್ ಚಿತ್ರ ದೊಡ್ಡ ರೀತಿಯಲ್ಲಿ ಹಿಟ್ ಆಗೋದಿಲ್ಲ ಅನ್ಸುತ್ತೆ. ನಂತರ ಮಾಡೋ ಚಿತ್ರಗಳು ಹಿಟ್ ಆಗೋದಿಲ್ಲ. ಇವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಹಾಕೊಂಡ್ರೆ ಚಿತ್ರಗಳು ಓಡಲ್ಲ ಅಂತ ಜನ ಹೇಳ್ತಿದ್ರಂತೆ. ನಿಮ್ಮನ್ನ ಅಯರ್ನ್ ಲೆಗ್ ಅಂತ ಕರೀತಾ ಇದ್ರಂತೆ. ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಏನು ನೆನಪಿದೆ ನಿಮಗೆ? ನಾನು ಫಸ್ಟ್ ಸಿನಿಮಾ ಮಾಡಿದಾಗ ನನಗೆ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಒಬ್ಬ ಟೆಕ್ನಿಷಿಯನ್ಗೆ ಹೆಸರು ಬರಬೇಕಂದ್ರೆ ಸಿನಿಮಾ ಓಡಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಫ್ರ್ಯಾಂಕ್ಲಿ ನನ್ನ ಕೆಲಸ ಮಾಡೋದು ಸಕ್ಕತ್ತಾಗಿರಬೇಕು ಅಷ್ಟೇ ನನಗೆ ಗೊತ್ತಿದ್ದು. ನನಗೆ ಫಸ್ಟ್ ಸಿನಿಮಾ ನಾನು ಒಪ್ಕೊಂಡಿದ್ದಾಗ ಟೋಟಲ್ ಸಿನಿಮಾನೇ 25,000 30,000 ನಾನು ಮಾಡಿದ್ದೆ ಆಟೋಗ್ರಾಫ್ ಪ್ಲೀಸ್. ಅದರಲ್ಲೇ ನಾನು ಏನೇನಾಗುತ್ತೆ ಜಾಸ್ತಿ ಏನೇನು ಚೆನ್ನಾಗಿ ಕೇಳೋಕ್ಕೆ, ಯಾರೇ ಕೇಳಿದ್ರು, ಎಷ್ಟೇ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ರೂ ಅವ್ರು ಕೇಳಿದ್ರು ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಿದಾನಂತ ಒಂದು ಇದು ಬರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾನೆ ಹೋಗ್ತಿದ್ದಿದ್ದು. ನನಗೆ ಗೊತ್ತಿಲ್ಲ. ನಾನು ಸಿ ಡಿ ರಿಲೀಸ್ ಟೈಮಲ್ಲಿ ಸಿ ಡಿ ರಿಲೀಸ್ ಆಗಿದ್ದಾನೆ, ಎಲ್ಲರೂ ಸಕ್ಕದ ಮಾಡಿದ್ದಾನೆ ಹುಡುಗ ಅಂತ ಹೇಳ್ತಾಯಿದ್ರು. ಅಷ್ಟೇ ಕೇಳ್ಕೊಂಡು ಮನೆಗೆ ಬರ್ತಿದ್ದೆ. ಸಿನಿಮಾ ಓಡ್ತಾ ಇಲ್ವಾ ನನಗೆ ಗೊತ್ತೇ ಇಲ್ಲ. ಸೆಕೆಂಡ್ ಸಿನಿಮಾ ಮಾಡಿದೆ. ಹಾಗೆ ಮಾಡ್ತಾ ಎಲ್ಲೋ ಒಂದು ಕಡೆ ಒಂದು ಸತಿ ನನಗೆ ಗೊತ್ತಿಲ್ದಂಗೆ ಆಚೆ ಇಲ್ಲ, ಈ ಹುಡುಗ ಮಾಡಿದ್ರೆ ಮ್ಯೂಸಿಕ್ಕು ಚೆನ್ನಾಗಿರುತ್ತೆ, ಹಾಡು ಹಿಟ್ಟಾಗುತ್ತೆ, ಸಿನಿಮಾ ಹಿಟ್ಟಾಗೋದಿಲ್ಲ, ಅವನ ಐರನ್ ಲೆಗ್ ಅಂತ ಮಾತು ಬಂದಿತ್ತು ಅನ್ನೋ ವಿಷಯ ಇದೆ. ರೈಟ್. ನಿಮ್ಮ ನೋವಿನ ದಿನಗಳ ಬಗ್ಗೆ ನಿಮ್ಮ ಜೊತೆ ಇದ್ದವ್ರು ಏನು ಹೇಳಿದ್ದಾರೆ ನಮ್ಮ ವಿಡಿಯೋ ಟೆಂಟಲ್ಲಿ ಕೇಳಿ. ನಾನು ನಿಮ್ಮನ್ನು ನೋಡಿದ್ದು ಆಟೋಗ್ರಾಫ್ ಪ್ಲೀಸ್ ಅಂತ ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿ. ನಿಮ್ಮ ನೋಡಿದಾಗಲೂ ಈ ಚಿಕ್ಕ ಹುಡುಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಂಗೆ ಅನಿಸಿದ್ದು. ಆ ಡೇಸಲ್ಲಿ ಅರ್ಜುನ್ ಸ್ಟ್ರಗ್ಲಿಂಗ್ ಫಾರ್ ಸಕ್ಸಸ್. ಅಂದರೆ ಆತ ಮಾಡಿದ ಕೆಲಸ ತುಂಬ ಚೆನ್ನಾಗಿ ಆಗ್ತಾಯಿದ್ರು, ಆತ ಮಾಡಿದ ಸಿನಿಮಾಗಳಿಗೆ ಇದ್ದಿರಲಿಲ್ಲ. ಐ ವಾಸ್ ರಿಯಲಿ ವಂಡರಿಂಗ್, ಯಾಕೆ ಆ ಥರ ನಮ್ಮ ಇಂಡಸ್ಟ್ರಿಗೆ ಈ ಟ್ಯಾಲೆಂಟನ್ನು ಗುರುತಿಸುವಂಥ ನೆಲೆ ಏನೂ ಬಂದಿಲ್ವಾ ಅಥವಾ ಏನು ಅಂತ ನಾನು ಕನ್ಸರ್ನ್ ನಿಜವಾಗ್ಲೂ ನನಗಿತ್ತು. ಮೊದಲನೇ ಸಕ್ಸಸ್ ಪಡೆಯೋಕೆ ನೀವು ಬಹಳ ಶ್ರಮ ಪಟ್ಟಿದ್ದೀರಾ, ಬಹಳ ಹೋರಾಡಿದ್ದೀರಾ. ಆ ಥರ ಒಳ್ಳೆ ಸಾಂಗ್ ಕೊಡ್ತಾ ಇದ್ದೀರಾ, ಎಲ್ಲೋ ಒಂದು ಬ್ರೇಕ್ ಬೇಕು, ಎಲ್ಲೋ ಒಂದು ಬ್ರೇಕ್. ನೀವು ಅದೇ ಹೇಳ್ತಾ ಇದ್ದೀರಾ, ನಾನು 100% ಕೊಡ್ತಾ ಇದ್ದೀನಿ, ಆದರೆ ಎಲ್ಲೋ ಒಂದು ಇಡೀ ಸಿನಿಮಾ ಒಂದು ಸಕ್ಸಸ್ ನಿಮ್ಗೆ ಸಿಕ್ಕಿರಲಿಲ್ಲ. ನಾನು ಈ ಒಂದು ಜರ್ನಿನಲ್ಲಿ ಕೆಲವ್ರನ್ನ ಮರೆಯೋಕ್ಕೆ ಆಗೋದಿಲ್ಲ ಸರ್. ಅಂಥದ್ರಲ್ಲಿ ಹರ್ಷ ಮಾಸ್ಟ್ರು, ಯಾಕಂದರೆ ನಂದೊಂದು ಸಿನಿಮಾ ಯುಗ ಅಂತ ಮಾಡಿದ್ದು. ಆ ಫಿಲ್ಮ್ ಮ್ಯೂಸಿಕಲ್ಲಿ ಇವ್ರು ಕೊರಿಯೋಗ್ರಾಫ್ ಮಾಡಿಬಿಟ್ಟು ಹಾಡು ಕೇಳಿಬಿಟ್ಟು ಇದೇ ಥರ ಸ್ಟೈಲ್ ಆಫ್ ಮ್ಯೂಸಿಕ್ ನನ್ನ ಫಿಲ್ಮ್ ಬೇಕಿತ್ತು, ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಅವರೇ ಹುಡ್ಕೊಂಡು ಬಂದು ನನ್ನನ್ನು ಫೈಂಡ್ ಔಟ್ ಮಾಡಿ, ಆಮೇಲೆ ಅವ್ರ ಜೊತೆಲಿ ಯಾವಾಗಲೂ ನಮ್ಮಿಬ್ರದ್ದು ಒಂದೇ ಥರ ಥಿಂಕಿಂಗ್ ಇರುತ್ತೆ. ಅವರು ಯೂತ್ಫುಲ್ಲಾಗಿ ಯೋಚನೆ ಮಾಡ್ತಿದ್ರು. ಆ ಟೈಮಲ್ಲಿ ನಾನು ಈ ಮದ್ರಾಪಿಸ್ ಮಾತಿಗೆ ಎಲ್ಲ ಇದೆಲ್ಲ ಮಾಡೋದು, ಸೂಪರಾಗಿದೆ ಅರ್ಜುನ್, ಇದು ಚೆನ್ನಾಗಿದೆ ಆ ಥರ ತುಂಬ ಬೆಂತಟ್ಟಿ. ಅದಾದಮೇಲೆ ಬಜರಂಗಿ ಫಸ್ಟ್ ಟೈಮ್ ಶಿವಣ್ಣ ಅವ್ರಿಗೆ ನಾನು ಮಾಡಿದ್ದು. ಅದರಲ್ಲೂ ಶ್ರೀಯಾಂಜನೇಯಂ ಸಾಂಗ್ ಆಗಲಿ, ವಜ್ರಕಾಯ ಆಗಲಿ, ನೋ ಪ್ರಾಬ್ಲಮ್. ಸೊ ಎಲ್ಲದಕ್ಕೂ ಒಬ್ಬ ನಿರ್ದೇಶಕ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಅವ್ರು ಈಸಿಯಾಗಿ ಹೇಳ್ತಾರೆ ಎಲ್ಲ ಕಷ್ಟಪಟ್ಟು ಮಾಡಿದ್ದು ಅರ್ಜುನ್ ಅಂತ. ಬಟ್ ಹರ್ಷ ಅವ್ರ ಜೊತೆನಲ್ಲೇ ಯಾಕೆ ಆ ಮ್ಯಾಜಿಕ್ ಆಗಬೇಕಾದ್ರೆ ಅದರಲ್ಲಿ ಹರ್ಷ ಮಾಸ್ಟರ್ದು ತುಂಬ ದೊಡ್ಡ ಕ್ರೆಡಿಟ್ಸ್ ಇದೆ. ಹೃತ್ಪೂರ್ವಕವಾಗಿ ನಾನು ಹಾರ್ಟ್ಫುಲ್ಲಾಗಿ ಥ್ಯಾಂಕ್ ಯು ಸರ್. ಸೋ ನೈಸ್. ರೈಟ್. ಲೋಕೇಶ್ ಕುಮಾರ್ ಆಗಿದ್ರಿ, ನಮ್ಮ ಕಲ್ಯಾಣ್ ಅವರು ನಿಮಗೆ ಅರ್ಜುನ್ ಅಂತ ಹೆಸರಿಡ್ತಾರೆ. ಅರ್ಜುನ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಿ, ಕಷ್ಟಪಡ್ತೀರಿ. ಒಂದು ದಿನ ಅರ್ಜುನ್ ಜನ್ಯಾಗಿ ನಮ್ಮೆಲ್ರಿಗೂ ಪರಿಚಯ ಆಗ್ತೀರಿ. ಕೆಂಪೇಗೌಡ ಅನ್ನೋ ಅದ್ಭುತವಾದ ಸೂಪರ್ ಹಿಟ್ ಆಡಿಯೋ ಕೊಡ್ತೀರಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೆಂಪೇಗೌಡ ಸಿನಿಮಾ ಮಾಡೋಕ್ಕೆ ಮುಂಚೆ ಅವತ್ತಿನ ದಿನ ನಾನು ಚಾಮುಂಡಿ ಬೆಟ್ಟದಿಂದ ಬಂದಿದ್ದೆ ಸರ್. ಅಲ್ಲೇ ಒಂದು ಶಿಲೆ ಅಮ್ಮನವ್ರದ್ದು ತೊಗೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ಕಿಟ್ಟಪ್ಪ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಕೃಷ್ಣ ಅವ್ರದ್ದು ಫೋನ್ ಬಂತು. ಅವ್ರು ಫೋನ್ ಮಾಡಿ, ನಾನು ಈ ಥರ ಮುಂಗಾರು ಮಳೆ ಕ್ಯಾಮ್ರಾಮ್ಯಾನ್ ಮಾತಾಡ್ತಾ ಇದ್ದೀನಿ, ಸುದೀಪ್ ಸರ್ ನಿಮ್ಮನ್ನು ಮೀಟ್ ಮಾಡಬೇಕಂತ. ನಾನು ಯಾರು? ಸುದೀಪ್ ಸರ್ ನಿಮ್ಮನ್ನು ಮೀಟ್ ಮಾಡಬೇಕು. ಹೌದಾ, ಇಮಿಡಿಯೇಟಾಗಿ ಬಂದುಬಿಡಿ, ಶೇಷಾದ್ರಿಪುರಮಲ್ಲಿದ್ದಾರೆ. ಸರಿ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ಅಡ್ರೆಸ್ ತೊಗೊಂಡು ಹೋದಾಗ ಸುದೀಪ್ ಸರು ಕೂತಿದ್ರು. ಅವರು ಫೋನ್ ಟೆಕ್ಸ್ಟ್ ಮಾಡ್ತಾರೆ, ಅಂದರೆ ಯಾವಾಗಲೂ ಫೋನಲ್ಲಿ ಹಿಂಗೆ ಇರ್ತಿದ್ರು. ನಾನು ಹೋಗ್ತಾನೆ, ಸರ್ ನಮಸ್ಕಾರ ಸರ್ ಅಂತ ಆರಾಮಾಗಿದ್ರು. ನನಗೆ ಸ್ವಲ್ಪ ಭಯ, ಅಂದರೆ ಯೂಶ್ವಲಾಗಿ ನನಗೆ ಗೊತ್ತಿಲ್ಲ. ಹಾಯ್ ಅರ್ಜುನ್ ಬನ್ನಿ ಕೂತ್ಕೊಳ್ಳಿ. ಓಕೆ, ಐ ಆಮ್ ಡೂಯಿಂಗ್ ಅ ಮೂವಿ ಸಿಂಗಮ್ ರೀಮೇಕು. ಅದರಲ್ಲಿ ನಾನು 2 ಹಾಡು ಹಂಗೆ ಇಟ್ಕೊತಾ ಇದ್ದೀನಿ, 3 ಹಾಡು ನಿಮ್ಮ ಹತ್ರ ಮಾಡಿಸೋಣ ಅಂತಿದ್ದೀವಿ, ಮಾಡಿ ಅಂತಂದರು. ನನಗೆ ಸೋ ಸ್ವೀಟ್ ಆಫ್ ಸರ್, ಖಂಡಿತ ಮಾಡ್ತೀನಿ. ಆ 2 ಹಾಡು ಆಪ್ಷನ್ ಆಗಿರೋದನ್ನು ಟ್ರೈ ಮಾಡ್ತೀನಿ ಸರ್, ಅದು ಚೆನ್ನಾಗಿದ್ರೆ ಇಟ್ಕೊಳ್ಳಿ. ಅಫ್ಕೋರ್ಸ್ ಯಾವಾಗ ಯಾರಿಂದ ಏನು ಬರುತ್ತೆ ಹೇಳೋಕ್ಕೆ ಆಗಲ್ಲ, ನೀವು ಮಾಡ್ಕೊಂಡು ತೊಗೊಂಬನ್ನಿ. ಆಮೇಲೆ ಒಂದು 2 ದಿನ ಬಿಟ್ಟು ನಾನು ಸಾಂಗ್ ಮಾಡ್ಕೊಂಡು ಫಸ್ಟ್ ತೊಗೊಂಡೋಗಿದ್ದು ಥರ ಹಿಡಿಸಿದೆ. ಆ ಸಾಂಗ್ ತೊಗೊಂಡೋಗಿ ಹಾಕಿದ್ಮೇಲೆ ಸುದೀಪ್ ಸರು ಕೇಳ್ಬಿಟ್ಟು, ಡು ಯು ನೋ ಒನ್ ಥಿಂಗ್ ಅಂದರು. ಹೇಳಿ ಸರ್ ಅದು. ನಾನು ಈಸಿಯಾಗಿ ಒಂದೇ ಸತಿ ಟ್ಯೂನ್ ಕೇಳಿ ಓಕೆ ಮಾಡಿಲ್ಲ,
ಬಟ್ ದಿಸ್ ಟೈಮ್ ನೀನು ಒಂದೇ ಸತಿ ಟ್ಯೂನ್ ಓಕೆ ಮಾಡ್ತಾ ಇದ್ದೀನಿ ಅಂತಂದರು. ಸೊ ದಟ್ ವಾಸ್ ಅ ವೆರಿ ತುಂಬ ಒಳ್ಳೆ ಮೂಮೆಂಟ್ ನನಗೆ. ಅದಾದಮೇಲಿಂದ ಅವಾಗೆಲ್ಲ ಅಷ್ಟು ಹತ್ತಿರವಾಗಿ ನನಗೆ ಗೊತ್ತಿರಲಿಲ್ಲ. ಅವ್ರ ಹತ್ರ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಅವರಿಂದ ನಾನು ಕಲ್ತಿರೋದು ಭಾಳ ಇದೆ ಸರ್. ಕಲ್ತಿರೋದು ಅಂತಂದರೆ ಮ್ಯೂಸಿಕ್ ಕಲ್ಸಿದ್ರೇ ಗುರು ಆಗೋದಿಲ್ಲ. ಕರೆಕ್ಟ್. ಆಮೇಲೆ ಫಸ್ಟ್ ಸಿನಿಮಾ ಕೊಟ್ರೇ ಗಾಡ್ ಫಾದರ್ ಆಗೋದಿಲ್ಲ. ನಾನು ಯಾಕೆ ಗುರು ಅಂತ ಹೇಳ್ತೀನಿ ಅಂದರೆ, ನನಗೆ ಜೀವನದಲ್ಲಿ ಒಂದು ಟಫ್ ಸಿಚುವೇಶನ್ಸ್ ಕೊಟ್ಟು ಆ ಟಫ್ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋ ಅಂತ ಹಿಂಗೆ ಬಿಟ್ಬಿಟ್ಟು ಹ್ಯಾಂಡಲ್ ಮಾಡಿದ್ಮೇಲೆ ಸಗದ ಮಾಡಿದ್ಯಾ ಕಣೋ ಅಂತ ಹೇಳಿ ಬೆಂತಟ್ಟಿದ್ದು ಸುದೀಪ್ ಸರ್. ಇದಕ್ಕೆ ಗುರು ಅಂತ ಹೇಳ್ತೀನಿ. ಗಾಡ್ ಫಾದರ್ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಆ ಸಿನಿಮಾ ಕೊಟ್ಟಾಗೋದ್ಮೇಲೆ ಆಗೋಯ್ತು ಅರ್ಜುನ್ದು ಮುಗೀತಲ್ಲ ಅಂತಿಲ್ಲ. ಎಲ್ಲೂ ಹೋದ್ರೂ ನಾಟ್ ಓನ್ಲಿ ಕರ್ನಾಟಕ ಸರ್, ಹೈದರಾಬಾದ್ ಹೋಗಲಿ ಅವ್ರು ಚೆನ್ನೈಗೆ ಹೋಗಲಿ, ಅಲ್ಲೋದ್ರೆ ನಮ್ಮೂರಲ್ಲಿ ಅರ್ಜುನ್ ಜನ್ಯ ಅಂತ ಒಬ್ಬ ಇದ್ದಾನೆ, ಯು ಹ್ಯಾವ್ ಟು ಟ್ರೈ ಹಿಮ್ ಮ್ಯಾನ್, ಸೂಪರಾಗಿ ಮಾಡ್ತಾನೆ. ಹಿಂಗೆ ಬೇರೆಯವ್ರಿಗೆಲ್ಲ ಅವ್ರು ಹೇಳಿ ಆ ಕಡೆಯಿಂದೆಲ್ಲ ನನಗೆ ಒಂದು ಸುದೀಪ್ ಸರ್ ಅನ್ನೋ ಒಂದು ದೊಡ್ಡ ಒಂದು ಸೂಪರ್ ಸ್ಟಾರು ಒಬ್ಬ ಚಿಕ್ಕ ಟೆಕ್ನಿಷಿಯನ್ನ ಹೇಳಿದಾಗ ಅದ್ರ ವ್ಯಾಲ್ಯೂ ಎಷ್ಟು ಅಂತ ನನಗೆ ಗೊತ್ತಿದೆ. ಅದರಿಂದ ನಾನು ಅವ್ರನ್ನ ಗಾಡ್ ಫಾದರ್ ಅಂತ ಹೇಳಿ. ವೆರಿ ನೈಸ್. ನಿಮಗೆ ಅರ್ಜುನ್ ಜನ್ಯ ಅಂತ ನಾಮಕರಣ ಮಾಡಿದಂಥ ಸುದೀಪ್ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ. ಇವತ್ತೇನು ಹೆಸರು ಮಾಡಿದ್ದಾರೆ ಕೆಂಪೇಗೌಡ ಆದಮೇಲೆ, ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಮೀ, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಟ್ಯಾಲೆಂಟ್. ಕೆಂಪೇಗೌಡ ಸಿನಿಮಾ ಮಾಡಕ್ಕೆ ಹೊರಟಾಗ ಯಾರನ್ನ ಹಾಕೊಂಡು ಮಾಡೋದು ಅನ್ಬೇಕಾದ್ರೆ ಬಂದಿದ್ದ ಹೆಸರಲ್ಲಿ ಒಂದು ಅರ್ಜುನ್ ಅಂತ ಬಂತು ಮಧ್ಯದಲ್ಲಿ. ನನಗೆ ಅರ್ಜುನ್ ಅನ್ನೋ ಹೆಸರು ಇಷ್ಟ ಆಯ್ತು. ಆ್ಯಕ್ಚುಲಿ ನಾನು ಆ ವ್ಯಕ್ತಿ ಯಾರು ಅಂತಾನೆ ನೋಡಿರಲಿಲ್ಲ. ಕರ್ಸಿ ಅವ್ರನ್ನ ಕೆಲವು ಕಡೆ ಅವರೊಬ್ಬರು ಐರನ್ ಲೆಗ್ ಅನ್ನೋದು ಕೇಳಿ ಬಂದಿತ್ತು. ಸರ್ ಅವರು ಮಾಡಿದ್ದನ್ನು ಸ್ವಲ್ಪ ಎಲ್ಲೂ ಪಿಕ್ಚರ್ಗಳು ಓಡಲ್ಲ ಆ ಥರ ಈ ಥರ ಅಂತ. ನನಗೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ನನ್ನ ಹೆಸರು ನನಗೆ ಜ್ಞಾಪಕೊಂಬಿಡಿ. ಯಾಕಂದ್ರೆ ನನ್ನನ್ನು ಫಸ್ಟ್ ಐರನ್ ಲೆಗ್ ಅಂತ ಕರಿತಾ ಇದ್ರು. ಫಸ್ಟ್ ನನಗೆ ಇಷ್ಟ ಆಗಿದೆ ಅದು. ಇವನು ಯಾವಾಗ ಐರನ್ ಲೆಗ್ ಅಂದರೂ ಈಸ್ ಅ ರೈಟ್ ಮ್ಯಾನ್, ಐ ವಿಲ್ ಟೇಕ್ ಹಿಮ್ ಅಂತ ಅವಾಗ ಬಂದಿತ್ತು ಹಠ ನನಗೆ. ಫಸ್ಟ್ ಎಂಟ್ರ್ ಆಗ್ತಿದ್ದಂಗೆ ನನಗೆ ಯಾವುದೋ ಒಂದು ಈ AR ರೆಹಮಾನ್ ಅವ್ರದ್ದು ಯಾವುದೋ ರೆಪ್ಲಿಕಾ ಎಂಟ್ರ್ ಆದಂಗೆ ಆಯ್ತು. ಹಂಗೆ ಇತ್ತು ಸ್ವಲ್ಪ ಕೂದಲು, ಹೇರ್ ಸ್ಟೈಲು. ನಂಗೆ ಆ ವ್ಯಕ್ತಿ ನೋಡಿದ ತಕ್ಷಣ ಯಾಕೋ ಇಷ್ಟ ಆದರು, ಮಾಡಿ ಅಂತಂದೆ. ಸಾಯಂಕಾಲ ಆಗೋದ್ರೊಳಗೆ ಒಂದು ಟ್ಯೂನ್ ಕಂಪೋಸ್ ಮಾಡಿದ್ದು ಕಳಿಸಿದ್ರು. ಐ ಲೈಕ್ ಹಿಸ್ ಸ್ಪೀಡ್. ಮಾತುಕತೆಗೆ ಸಿಕ್ಕಿದಾಗ ಆಫೀಸಲ್ಲಿ ಐ ಲೈಕ್ ದಿಸ್ ಹಂಬಲ್ನೆಸ್. ಸೊ ಹಿಯರ್ ವಾಸ್ ದ ಪರ್ಸನ್ ಐ ವಾಂಟೆಡ್ ಟು ವರ್ಕ್ ವಿತ್. ಕನ್ಫರ್ಮ್ ಆಯ್ತು ನನಗೆ ಇವರೊಟ್ಟಿಗೆ ಮಾಡೋದು ಈ ಸಿನಿಮಾ ನಾವು ಮಾಡೋಣ. ಅದಾದಮೇಲೆ ಏನು ನಡೀತು ಅದು ಇತಿಹಾಸ. ಕೆಂಪೇಗೌಡ ರಿಲೀಸ್ ಆಗ್ಬೇಕಾದ್ರೆ ಟೈಟಲ್ ಕಾರ್ಡಿಗೆ ನಾವು ಅರ್ಜುನ್ ಅಂತ ಬರ್ಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ಶಂಖದಿಂದ ಹೊರಗಡೆ ಬರೋ ಸೌಂಡ್, ಒಂದು ಯುದ್ಧ ಪ್ರಾರಂಭ, ಅರೈವಲ್ ಸೌಂಡ್ ಅಂತ ಹೇಳ್ತಾರೆ. ಅದೇ ಜನ್ಯ. ಅರ್ಜುನ್ ಜನ್ಯ ಅಂತ ಇಟ್ಟಿದ್ದಕ್ಕೂ ಅವ್ರು ಮಾಡ್ತಾರೆ ಹೆಸರು ಕೆಲಸಕ್ಕೂ ಇವತ್ತಿಗೆ ಐ ಆಮ್ ವೆರಿ ಪ್ರೌಡ್ ದಟ್ ಸಮ್ವೇರ್ ಆ ನಾಮಕರಣ ನಾನು ಮಾಡಿದ್ದು ಅಂತ. ಫ್ಲಾಲೆಸ್ ಮ್ಯೂಸಿಷಿಯನ್ ಲೈಫ್ ನನಗೆ ಅಂತಲ್ಲ, ನನ್ನ ಅರ್ಜುನ್ನ ಯಾರಿಗೂ ನೋ ಅಂದಿದ್ದು ಕೇಳೇ, ಅವ್ರಿಗೆ ನೋ ಹೇಳಕ್ ಬರಲ್ಲ. ಬಹುಶಃ ಅದು ಹೇಳಿದ ದಿನ ನನ್ನ ಪ್ರಕಾರ ಇನ್ನೂ 10 ಹೆಜ್ಜೆ ಮುಂದೆ ಹೋಗ್ತಾರೆ ಅವರು. ಅರ್ಜುನ್, ನಿನ್ನ ಕಲೆಗೇನೆ ಕರೆಕ್ಟಾಗಿ ತಕ್ಕಂತೆ ನಿನಗೆ ಭಗವಂತ ಹೈಟ್ ಕೊಟ್ಟಿದ್ದಾರೆ. ಎಲ್ಲೇ ಹೋಗಿ ಯಾರೆದುರುಗಡೆ ನಿಂತಿದ್ರು ಮುಂದೆ ತಲೆ ಬಗ್ಸಂಗೆ ಮಾಡ್ಬಿಟ್ಟಿದ್ದಾರೆ. ಸೊ ಅದು ಹಾಗೆ ಇರಲಿ. ಕಲೆಗೆ ತಲೆ ಬಾಗ್ಲೇಬೇಕಾಗತ್ತೆ ಎಲ್ಲರೂ. ನೀವು ಅಂತ ಒಂದು ಅದ್ಭುತ ಹಾಗೆ ಇರಲಿ. ವಿಶಿಂಗ್ ಯು ಮೆನಿ ಇಯರ್ಸ್ ಮೋರ್ ಆಫ್ ಸಕ್ಸಸ್. We can win.